ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮನಗಳು. ಇವತ್ತು ನಾನು ಮಾತನಾಡ್ತಿರೋ ವಿಷಯ ಒಂದು ನೈಜ ಘಟನೆ, ಮನ ಕಲುಕುವಂಥ ಘಟನೆ, ಮನಸ್ಸನ್ನು ಕಲುಕುವಂಥ ಅತ್ಯಂತ ದುಃಖಕರವಾದ ಕಥೆ. ಒಬ್ಬ ಮಹಿಳೆ ಇರ್ತಾಳೆ, ಒಂದು ಹಳ್ಳಿಯಲ್ಲಿ ಕಡಬುಡತನದ ಮಹಿಳೆ. ಅವರು ತುಂಬಿದ ಕುಟುಂಬ ಇರ್ತದೆ, ಗಂಡ, ಹೆಂಡತಿ, ಒಬ್ಬ ಮಗ. ಆ ಹುಡುಗನ ತಂದೆ ತೀರಿಕೊಳ್ತಾನೆ. ತಂದೆ ತೀರಿಕೊಂಡ ನಂತರ ತಾಯಿ ಅನೇಕ ಕಷ್ಟಗಳನ್ನು ಅನುಭವಿಸ್ತಾಳೆ. ಅತ್ಯಂತ ಪ್ರೀತಿ ಮತ್ತು ಜವಾಬ್ದಾರಿಯುತವಾಗಿ ತಾಯಿ ಬೆಳೆಸ್ತಾಳೆ. ಆ ಒಂದು ಬೆಳವಣಿಗೆ, ಮುಂದೆ ಅವನು ಏನಾಗ್ತಾನೆ, ಅದೇ ಬೆಳವಣಿಗೆ ದೊಡ್ಡ ಒಂದು ಉತ್ತಮವಾದ ಶಿಕ್ಷಣವನ್ನು ಪಡಿತಾನೆ. ಶಿಕ್ಷಣವನ್ನು ಪಡೆದ ನಂತರ ಅವನಿಗೆ ಏನು ಮಾಡ್ತಾಳೆ ತಾಯಿಯ ಧರ್ಮ, ಮಗನ ಸಂತೋಷವೇ ಆಕೆನ ಸಂತೋಷವಾಗಿರ್ತದೆ. ಅದಕ್ಕೆ ಹೆಣ್ಣನ್ನು ಹುಡುಕಿ ಆ ಹುಡುಗನಿಗೆ ಮದುವೆ ಮಾಡ್ತಾಳೆ. ಮದುವೆಯಾದ ನಂತರ ಮದುವೆಯಾಗುವಾಗ ಒಂದು ದೊಡ್ಡ ಸಿಟಿ ಒಳಗೆ ಕೆಲಸ ಸಿಗ್ತದೆ. ಸಿಟಿ ಒಳಗೆ ಕೆಲಸ ಸಿಗೋಣ, ಮದುವೆ ಆದ ನಂತರ ಸಿಟಿ ಒಳಗೆ ಕೆಲಸ ಸಿಗೋಣ. ಅವ ಏನು ಮಾಡ್ತಾನೆ, ಒಂದು ದೊಡ್ಡ ಸಿಟಿ ಬೆಂಗಳೂರು ಅಂತ ಸಿಟಿ ಒಳಗೆ ಕೆಲಸ ಸಿಗ್ತದೆ. ಕೆಲಸ ಸಿಗೋಣ, ಅಲ್ಲಿ ಏನು ಮಾಡ್ತಾನೆ, ಅಲ್ಲಿ ಕೆಲಸ ನೋಡಿ ಒಂದು ಸಣ್ಣ ರೂಮ್ ಹಿಡಿತಾನೆ. ಸಣ್ಣ ರೂಮ್ ಹಿಡಿದು ತಾಯಿಗೆ ಹೇಳ್ತಾನೆ, ತಾಯಿಗೆ ನಿನಗೆ ವೃದ್ಧಾಶ್ರಮಕ್ಕೆ ಬಿಡ್ತೀನಿ, ನನ್ನ ಹೆಂಡತಿ ನಾವು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತೇವೆ ಅಂತ ಹೇಳ್ತಾನೆ.